ಎಸ್ ಪ್ರಶಾಂತ್, ಟೆಸ್ಟ್ ಮ್ಯಾಚು ಅಂದ್ಕೊಂಡ್ರೆ ಇವತ್ತಿನ ಅಪ್ಡೇಟ್ ಏನು? ಯಾವ ತಂಡದ ಕೈ ಮೇಲಾಯಿತು, ಯಾವ ತಂಡಕ್ಕೆ ಹಿನ್ನಡೆ ಆಗಿದೆ, ಯಾರಾದರೂ ಕ್ಯಾಚ್ ಮಿಸ್ ಮಾಡಿದ್ರಾ, ಯಾರಾದರೂ LBW ಮಾಡ್ಕೊಂಡ್ರಾ? ನನಗನ್ಸುತ್ತೆ ಅದು ಎಲ್ಲಿದೆ ಮ್ಯಾಚ್ ಹೋಗ್ತಾ ಇರೋ ರೀತಿ ನೋಡಿದ್ರೆ, ಅಂದರೆ ಮ್ಯಾಚ್ ಹೋಗ್ತಾ ಇರೋ ರೀತಿ ನೋಡಿದ್ರೆ ಇವ್ರ ಕಡೆಯವ್ರು ಗೆಲ್ತಾರ, ಅವ್ರ ಕಡೆಯವ್ರು ಗೆಲ್ತಾರ, ಡ್ರಾ ಏನಾರು ಆಗುತ್ತಾ ಅಂತ. ಅದೇ ನನಗನ್ಸುತ್ತೆ ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳು ಯಾವತ್ತೂ ರಾಜಕೀಯ ಕ್ರೈಸಿಸ್ ಇದ್ದಾಗ ಅಥವಾ ರಾಜಕೀಯ ಬಿಕ್ಕಟ್ಟು ಉದ್ಭವಿಸಿದಾಗ ಸಾಮಾನ್ಯವಾಗಿ ಸಹಜವಾಗಿ ನಡೀತಕ್ಕಂಥ ಚಟುವಟಿಕೆ. ಈಗ ಇವತ್ತಿನ ಚಟುವಟಿಕೆಗಳನ್ನೇ ನಾವು ನೋಡೋಣ. ನಿನ್ನೆ ತಡರಾತ್ರಿ DK ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾದರು. ನ್ಯಾಚುರಲಿ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾರೆ. ನಾನು ಮುಖ್ಯಮಂತ್ರಿ ಆದರೆ ಇಲ್ಲ ನಿಮ್ದೆಲ್ಲ ಪೊಲಿಟಿಕಲ್ ಕರಿಯರೇ ಮುಗಿದ್ಬಿಡುತ್ತೆ ಅನ್ನೋ ಪರಿಸ್ಥಿತಿ ಏನಿರಲ್ಲ. KPCC ಅಧ್ಯಕ್ಷ ಸ್ಥಾನ ಇದೆ, ಬೇರೆ ಬೇರೆ ಆಗಿರ್ತಕ್ಕಂಥ ಸ್ಥಾನಮಾನಗಳಿವೆ. ಐ ವಿಲ್ ಟೇಕ್ ಕೇರ್ ಆಫ್ ಯು ಅನ್ನೋದನ್ನು ಹೇಳಲೇಬೇಕಲ್ಲ ಯಾರು. ಯಾಕಂದರೆ ಸಿದ್ದರಾಮಯ್ಯನವರ ಬಣದ ಸೇನಾಧಿಪತಿ ಅಂತ ಇವತ್ತು ಯಾರಾದರೂ ಇದ್ದರೆ, ಯಾರಿಗಾದರೂ ಶಾಸಕರ ಬೆಂಬಲ ಇರೋದಾದರೆ ಅದು ಸತೀಶ್ ಜಾರಕಿಹೊಳಿ ಅವರಿಗೆ. ಹಾಗಾಗಿ ಜಾರಕಿಹೊಳಿ ಕುಟುಂಬಕ್ಕಿರ್ತಕ್ಕಂಥ ಶಕ್ತಿಯ ಕಾರಣದಿಂದಲೂ ಕೂಡ DK ಶಿವಕುಮಾರ್ ಭೇಟಿ ಆಗ್ತಾರೆ. KH ಮುನಿಯಪ್ಪನವ್ರನ್ನ ಕೂಡ ಅವ್ರು ಭೇಟಿಯಾಗಿದ್ದಾರೆ. ದಲಿತ ಲೆಫ್ಟ್ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಹುದೊಡ್ಡ ನಾಯಕ KH ಮುನಿಯಪ್ಪನವರು. HC ಮಹದೇವಪ್ಪನವ್ರನ್ನ ಕೂಡ ಇವತ್ತು ನಾಳೆ ಭೇಟಿಯಾಗಬಹುದು ಅಂತಕ್ಕಂಥ ಪ್ರಯತ್ನ ಇದೆ. KJ ಜಾರ್ಜನ್ನು ಭೇಟಿಯಾಗಿದ್ದಾರೆ. ಜಮೀರ್ ಅಹಮದ್ರನ್ನ ನಿನ್ನೆ ಕೂಡ ಭೇಟಿಯಾಗಿದ್ದಾರೆ. ನೋಡಿ, ಒಂದೇ ಪಾರ್ಟಿಯಲ್ಲಿರ್ತಾರೆ. ನಾವು ಅನೇಕ ಈಗ ಬಣ 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 ಅನ್ನೋ ಕಾರಣಕ್ಕೋಸ್ಕರ ಅವರು ಇವ್ರ ಜೊತೆ ಮಾತಾಡಲ್ಲ, ಇವ್ರ ಕಮ್ಯುನಿಕೇಷನ್ ನಿಶ್ಚಿತವಾಗಿರುತ್ತೆ. ಒಂದೇ ಸಂಪುಟ ಸಭೆಯಲ್ಲಿ ಪಾಲ್ಗೊಳ್ತಾ ಇರ್ತಾರೆ, ಒಂದೇ ಪಾರ್ಟಿಯಲ್ಲಿರ್ತಾರೆ, ಒಂದೇ ಊರಿನಲ್ಲಿರ್ತಾರೆ. ಇಷ್ಟು ವರ್ಷಗಳ ಸುದೀರ್ಘ ಅವಧಿಯವರೆಗಿನ ಒಂದು ಸಂಬಂಧಗಳಿರ್ತವೆ, ಚರ್ಚೆಗಳು ನಡೀತವೆ. ಬಟ್ ಅದರ ಅರ್ಥ ಈಗ ಜಮೀರ್ ಅಹಮದ್ ಖಾನ್ DK ಶಿವಕುಮಾರ್ ಭೇಟಿ ಆದರೂ ಇಲ್ಲ ಅವ್ರು ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಹೋಗ್ಬಿಟ್ರು ಅಂತಿರಲ್ಲ. ಪಾಲಿಟಿಕ್ಸ್ನಲ್ಲಿ ಏನು ನಡೀತಾ ಇರುತ್ತೆ ಜೇತ್? ಇವತ್ತಿನವರೆಗೆ ಇವತ್ತಿಂದೇನು ರಾಜಕಾರಣ ಅದು ನಾಳೆ ಹೈಕಮಾಂಡ್ ಹೇಳ್ಬಿಟ್ರೆ ಹೊಸ ಲೆಕ್ಕ. ಹೈಕಮಾಂಡ್ ಇಲ್ಲಪ್ಪ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ರೆ ಸಿದ್ದರಾಮಯ್ಯನವರ ಬಣ ಇಲ್ಲ ನಾವು ಪೂರ್ತಿಯಾಗಿ ಪಾರ್ಟಿ ಬಿಟ್ಟು ಹೊರಟು ಹೋಗ್ಬಿಡ್ತೀವಿ. ಹಾಗೆ ರಾಜಕಾರಣ ಮಾಡೋಕ್ಕಾಗಲ್ಲ. ಮತ್ತು ಇವತ್ತಿನ ದಿನಮಾನ ಮೊದಲು ಇಲ್ಲ ಇತ್ತದು. ಇವತ್ತಿನ ದಿನಮಾನಗಳಲ್ಲಿ ಚುನಾವಣೆ ಯಾರಿಗೂ ಬೇಡ. ಇಷ್ಟು ಕಾಸ್ಟ್ಲಿ ಆಗಿವೆ ಚುನಾವಣೆಗಳು. ಅನೇಕ ಶಾಸಕರು ನನ್ನ ಬಳಿ 2-3 ದಿನದಲ್ಲಿ ಹೇಳ್ಕೊಳ್ತಾ ಇದ್ರು, ಏನಾದರೂ ಮಾಡಿ ಬೇಗ ಬಗೆಹರಿಸ್ಬೇಕ್ರಿ. ಕಾಂಗ್ರೆಸ್ ಶಾಸಕರು ಏನಾದರೂ ಹೆಚ್ಚು ಕಡಿಮೆ ಆಗಿ BJP ಕೈ ಹಾಕಿ ಚುನಾವಣೆ, ಅಂದರೆ BJP ಕೈ ಹಾಕಿದ್ರು ಅವ್ರಿಗೂ ಚುನಾವಣೆ ಏನು ಬೇಕಾಗಿಲ್ಲ. ಯಾರು ಯಾಕಂದರೆ ಚುನಾವಣೆ ಅಂದರೆ 30 ಕೋಟಿ 40 ಕೋಟಿ ಒಂದೊಂದು ಕ್ಷೇತ್ರಕ್ಕೆ. ಬೆಂಗಳೂರಿನಂಥ ಊರುಗಳಲ್ಲಿ 50 ಕೋಟಿಯ ಬಾಬತ್ತದು. 2.5 ವರ್ಷದಲ್ಲಿ ಆ ಚುನಾವಣೆಗಳನ್ನು ಎದುರಿಸೋಕ್ಕಾಗಲ್ಲ, ಇನ್ನೊಂದು 2.5 ವರ್ಷ ಬೇಕು ಅಂತಾರೆ ಅನೇಕ ಶಾಸಕರು. ರಿಯಾಲಿಟಿ, ಕಟುವಾದ ಸತ್ಯ. ಒಬ್ಬರನ್ನೊಬ್ಬರು ಭೇಟಿಯಾಗೋದು, ಅವರ ಬೆಂಬಲವನ್ನು ಯಾಚಿಸೋದು, ಟೆಸ್ಟಿಂಗ್ ಆಫ್ ವಾಟರ್ಸ್ ಮಾಡ್ತಕ್ಕಂಥದ್ದು, ನಿಮ್ಮ ತಲೆಯಲ್ಲಿ ಏನಿದೆ, ಎಲ್ಲಿವರೆಗೆ ಹೋಗ್ತೀರಿ. DK ಶಿವಕುಮಾರ್ ಕೂಡ ಅದನ್ನು ನೋಡ್ತಾರಲ್ವಾ. ಅದೇ ರೀತಿ ಜಾರಕಿಹೊಳಿ ಕೂಡ DK ಶಿವಕುಮಾರ್ ಎಲ್ಲಿವರೆಗೆ ಹೋಗ್ಲಿಕ್ಕೆ ತಯಾರಿದ್ದಾರೆ. ನಿಮ್ಮ ಫ್ಲೆಕ್ಸಿಂಗ್ ಆಫ್ ದ ಮಸಲ್ಸ್ ಮಾಡುವಾಗ ಎದುರುಗಡೆ ಇರ್ತಕ್ಕಂಥವನ ಸಾಮರ್ಥ್ಯ ಏನು, ಆತನ ಟೆಂಪ್ರಮೆಂಟ್ ಏನು, ಅದರ ಪರೀಕ್ಷೆ ಕೂಡ ಮಾಡ್ತಿರ್ತಾರಲ್ಲ ಪಾಲಿಟಿಕ್ಸ್ನಲ್ಲಿ. ಹೀಗಾಗಿ ಆ ಭೇಟಿ ಅದೇನೋ ಭಾಳ ದೊಡ್ಡ ರಾಜಕೀಯ ಸಂಚಲನ ಅಂತ ನನಗನ್ಸಲ್ಲ. ದ ಬಾಲ್ ವಿಲ್ ಸ್ಟಾರ್ಟ್ ರೋಲಿಂಗ್ ಆಸ್ ಸೂನ್ ಆಸ್ ರಾಹುಲ್ ಗಾಂಧಿ ಕಾಲ್ಸ್ ದೀಸ್ ಟು. ಇವತ್ತು ಸುದ್ದಿ ಇದೆ, DK ಶಿವಕುಮಾರ್ಗೆ ರಾಹುಲ್ ಗಾಂಧಿ ವೇಟ್ ಮಾಡಿ ಐ ವಿಲ್ ಕಾಲ್ ಯು ಬ್ಯಾಕ್ ಅಂತ ಹೇಳಿದ್ದಾರೆ, ಒಂದು ಮೆಸೇಜ್ ಹಾಕಿದ್ದಾರೆ ಅಂತಕ್ಕಂಥದ್ದು. ಅದು ಸ್ಟ್ರಕ್ಚರ್ಡ್ ಟೆಕ್ಸ್ಟಲ್ಲೂ ಇರುತ್ತೆ. ನಿಮ್ಗೆ ಯಾರಾದರೂ ಕಾಲ್ ಮಾಡೋದೇ ಎತ್ತಲಿಲ್ಲ ಅಂತಂದರೆ ಕಾಲ್ ಕಟ್ ಮಾಡುವಾಗ ಹೇಳ್ತಾರೆ. ಅದು ಮೊಬೈಲಲ್ಲೇ ಅದು ಫೀಚರ್ ಇರುತ್ತೆ, ಅದು ಇರಬಹುದು. ನೀವು ಅದು ರಾಹುಲ್ ಗಾಂಧಿನೇ ಮಾಡಿದ್ದಾರೆ. ಇವೆಲ್ಲವೂ ಕೂಡ ನೀವು ಹೆಂಗೆ ಗ್ರಹಿಸ್ತೀರಿ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ರಾಹುಲ್ ಗಾಂಧಿ ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಪಸ್ ದಿಲ್ಲಿಗೆ ಹೋದ ಮೇಲೆ ರಾಹುಲ್ ಗಾಂಧಿ ಜೊತೆ ಒಂದು ಚರ್ಚೆ ಮಾಡಿದ ನಂತರ ಹೈಕಮಾಂಡ್ ಏನು ನಿರ್ಣಯಕ್ಕೆ ಬರುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ DK ಶಿವಕುಮಾರ್ 2.5 ವರ್ಷಗಳ ನಂತರ ಮೊದಲ ಬಾರಿ 1-2 ಹೆಜ್ಜೆ ಮುಂದಿಟ್ಟಿದ್ದಾರೆ. ನನಗೆ ಶಾಸಕರ ಬೆಂಬಲ ಇದೆ, ನೀವು ಏನೇ ಆದರೂ ಕೂಡ ಹೈಕಮಾಂಡ್ ಈಗ ವಿಷಯವನ್ನು ಇತ್ಯರ್ಥಪಡಿಸಬೇಕು ಅಂತಕ್ಕಂಥದ್ದು. ಸಿದ್ದರಾಮಯ್ಯನವರ ಬಣ ಕೂಡ ಈಗ ಹರಿಪ್ರಸಾದ್ ಹೋಗಿದ್ದರು, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬಾರ್ದು ಅಂತ ಹೇಳಬಂದರು. ಜಾರಕಿಹೊಳಿ ಕೂಡ ಅದೇ ನಿಲುವನ್ನು ಹೊಂದಿದ್ದಾರೆ, ಜಮೀರ್ ಅಹಮದ್ ಖಾನ್ ಹೇಳ್ತಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಬಣದಲ್ಲೊಂದು ಆತಂಕ ಇದೆ ಅಜಿತ್. ನಾವು ಸಂಜೆ ಬಗ್ಗೆ ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ. ಏನು ಆತಂಕ ಅಂತಂದರೆ ಸಿದ್ದರಾಮಯ್ಯನವರಿಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಬಗ್ಗೆ ವಿಪರೀತ ಗ್ರೇಟ್ಫುಲ್ನೆಸ್ ಇದೆ.
ಈಗ ಎಲ್ಲರೂ ದೇವೇಗೌಡರು ಸಿದ್ದರಾಮಯ್ಯನವ್ರ ಮಧ್ಯೆ ಏನು ಜಗಳ ಆಯಿತು ಅದೇ ರೀತಿ ಕಾಂಗ್ರೆಸ್ನಲ್ಲೂ ಆಗತ್ತೆ ಅನ್ನೋದನ್ನು ಅನೇಕರು ಹೇಳ್ತಿದ್ದಾರೆ. ಬಟ್ ಸಿದ್ದರಾಮಯ್ಯನವರಿಗೆ 78ನೇ ವರ್ಷದಲ್ಲಿ ಗಾಂಧಿ ಕುಟುಂಬ ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ, ಅಥವಾ 75ನೇ ವರ್ಷದಲ್ಲಿ ಅವರು ಮುಖ್ಯಮಂತ್ರಿ ಎರಡನೇ ಸಲ ಮುಖ್ಯಮಂತ್ರಿ ಆಗಿದೆ. ಆ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಗ್ರೇಟ್ಫುಲ್ನೆಸ್ ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿದೆ ಅನ್ನೋದನ್ನು ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರ ಅಕ್ಕಪಕ್ಕದವರು ಮಾತನಾಡುವಾಗ ಬಹಳಷ್ಟು ಸಲ ಹೇಳ್ತಾರೆ. ಹೀಗಾಗಿ ಒಂದು ವೇಳೆ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಕರೆದು ಮಾತನಾಡಿಸಿದಾಗ ವಿಪರೀತ ನಿರ್ಣಯಕ್ಕೆ ಹೋಗ್ತೀನಿ ಅನ್ನುವ ಹಠಕ್ಕೆ ಬೀಳುವ ವಯಸ್ಸು ಮತ್ತು ಆ ಮನಸ್ಸು ಸಿದ್ದರಾಮಯ್ಯನವ್ರಿಗೆ ಇದ್ದಂತೆ ಅವರ ಬೆಂಬಲಿಗರಿಗೂ ಕೂಡ ಕಾಣ್ತಾ ಇಲ್ಲ. ಅವರ ಬೆಂಬಲಿಗರಲ್ಲಿದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಜೊತೆ ಹೆಂಗೆ ಕೆಲಸ ಮಾಡೋದು, ಫಾರ್ ಎಕ್ಸಾಂಪಲ್ ಜಮೀರ್ ಅಹ್ಮದ್ ಖಾನ್ಗಿದೆ, ಜಾರಕಿಹೊಳಿ ಅವ್ರಿಗಿದೆ. ಬಟ್ ಇಬ್ಬರು ಕೂಡ ವೆರಿ ಫ್ಲೆಕ್ಸಿಬಲ್ ಪೊಲಿಟಿಷಿಯನ್ಸ್ ಅವರು. ಇವತ್ತಿದ್ದಂಗೆ ನಾಳೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ರಾಜಕಾರಣದಲ್ಲಿ ಭಾಳ ಇಂಪಾರ್ಟೆಂಟ್ ಫೀಚರ್ ಅದು ಫ್ಲೆಕ್ಸಿಬಿಲಿಟಿ ಬೇಕು. ಹಲೋ ಏ ಸುಸ್ಮಿ ಕೇಳಿಸ್ಕೊ. ಪರಮೇಶ್ವರ್ ಎಚ್ ಕೆ ಪಾಟೀಲ್ ಈ ಗುಂಪಿಗೆ ನಾವು ಸಿದ್ದರಾಮಯ್ಯನವ್ರ ಜೊತೆ ಇದ್ದಂತೆ ಫ್ರೀ ಹ್ಯಾಂಡ್ ಡಿ ಕೆ ಶಿವಕುಮಾರ್ ಜೊತೆ ಸಿಗುತ್ತೋ ಇಲ್ವೋ ಆ ಆತಂಕವೂ ಕೂಡ ಇದೆ. ಹೀಗಾಗಿ ತಮ್ಮದೇ ಆಗಿರ್ತಕ್ಕಂಥ ಕಾರಣಗಳಿಂದ ತಮ್ಮದೇ ಆಗಿರ್ತಕ್ಕಂಥ ಒಪಿನಿಯನನ್ನು ಹೈಕಮಾಂಡ್ಗೆ ಕಳಿಸ್ತಕ್ಕಂಥ ನಾಯಕರು ಕೂಡ ಕರ್ನಾಟಕ. ಕೂತಲ್ಲಿ ಎಂ ಬಿ ಪಾಟೀಲ್ ಏನು ಮೈಂಡ್ನಲ್ಲಿದ್ದಾರೆ ನೋಡಿ. ಎಂ ಬಿ ಪಾಟೀಲ್ರು ಸಿದ್ದರಾಮಯ್ಯನವರ ಕಟ್ಟಾ ಬೆಂಬಲಿಗರು 2013ರಿಂದ 2018ರವರೆಗೆ. ಬಟ್ 23ರ ನಂತರ ಎಂ ಬಿ ಪಾಟೀಲ್ರು ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲೇ ಇದ್ದಾರೆ. ಬಟ್ ಎಂ ಬಿ ಪಾಟೀಲ್ರಿಗೆ ಹಳೆ ಆತ್ಮೀಯತೆ ಕಾಣಿಸ್ತಾ, ಆ ಹಳೆ ಆತ್ಮೀಯತೆ ಸ್ವಲ್ಪ ವಾರ್ಮ್ತ್ ಕಡಿಮೆ ಆಗಿದೆ ಅಂತ ಹತ್ತಿರದವ್ರು ಹೇಳ್ತಾರೆ. ಈಗ ಎಂ ಬಿ ಪಾಟೀಲ್ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಎಂ ಬಿ ಪಾಟೀಲ್ ಏನು ಹೇಳಿಲ್ಲ. ಎಸ್ ಜೊತೆಗೆ ಎಂ ಬಿ ಪಾಟೀಲ್ರಿಗೆ ಅನಿಸ್ತಾ ಇದೆ, ಹೌದು ಇದರಲ್ಲಿ ನನಗೇನು ಅಂದರೆ ಈ ಪ್ರತ್ಯೇಕ ಧರ್ಮದ ಚರ್ಚೆ ಮೊನ್ನೆ ಏನು ಶುರು ಆಯ್ತಲ್ಲ, ಅನೇಕರದನ್ನು ನೋಡಿದ್ದು ಎಂ ಬಿ ಪಾಟೀಲ್ರು ಉಪಮುಖ್ಯಮಂತ್ರಿ ಸ್ಥಾನ ಆದರೂ ನಂಗೆ ಸಿಗಲಿ, KPCC ಅಧ್ಯಕ್ಷ ಸ್ಥಾನ ಆದರೂ ಸಿಗಲಿ, ಆ ಬಾರ್ಗೇನಿಂಗಲ್ಲಿ ಲಿಂಗಾಯತರಿಗೆ ಏನು ಅಂತಕ್ಕಂಥ ಪ್ರಶ್ನೆ ಕೇಳಬೇಕಲ್ವಾ. ಅದು ಎಂ ಬಿ ಪಾಟೀಲ್ರ ಮನಸ್ಸಿನಲ್ಲಿದೆ. ಈಗ ಸಂತೋಷ್ ಲಾಡ್ ಸಿದ್ದರಾಮಯ್ಯನವರ ಕಟ್ಟಾ ಬೆಂಬಲಿಗ, ಡಿ ಕೆ ಶಿವಕುಮಾರ್ಗೂ ಅವ್ರಿಗೂ ಭಾಳಷ್ಟು ತಿಕ್ಕಾಟಗಳು ನಡೆದಿದ್ವು. ಬಟ್ ಈ ತಿಕ್ಕಾಟಗಳೇ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂತ ಪಾಲಿಟಿಕ್ಸ್ನಲ್ಲಿಲ್ಲ. ನಾನು ಹಿಂದೆ ಕೂಡ ಅನೇಕ ಬಾರಿ ನೋಡಿದ್ದೀನಿ. ರಾಜಕಾರಣದಲ್ಲಿ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಡೈನಾಮಿಕ್ಸ್ ಚೇಂಜ್. ಈಶ್ವರಪ್ಪ ಮತ್ತು ರಾಘವೇಂದ್ರ ಇದ್ರಲ್ಲ ಅಜಿತ್, ಕ್ರೈಸಿಸ್ ಟೈಮಲ್ಲೂ ಇವರು ಒಟ್ಟಿಗೆ ಊಟ ಮಾಡಿದ್ದು ನಾನು ನೋಡಿದ್ದೀನಿ. 2009. ಓಕೆ. ಅನಂತ್ ಕುಮಾರ್ ಯಡಿಯೂರಪ್ಪ ಆ ಕ್ರೈಸಿಸ್ ಸಂದರ್ಭದಲ್ಲೂ ಎದುರ ಬದ್ರ ಕುಂತ ರಾಜಕಾರಣಿಗಳು ತುಂಬ ಜಾಣರಿರ್ತಾರೆ. ಜನ ಏನು ತಿಳ್ಕೊಂಡ್ಬಿಡ್ತೀವಿ ಅನೇಕ ಬಾರಿ. ಎಲ್ಲವೂ ಕೂಡ ಹೃದಯದಿಂದಲೇ ನಡೆಯುತ್ತೆ. ಗಲಾಟೆ, ಜಗಳ, ಮಾತು, ಬೈಟ್ಸ್ಗಳು ಅವರು ಮೆದುಳಿನಿಂದ ಆಟ ಆಡ್ತಾ ಇರ್ತಾರೆ. ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಮುಖ್ಯ ಆಗಿರುತ್ತೆ. ಡಿ ಕೆ ಶಿವಕುಮಾರ್ಗೇನು ಸಿದ್ದರಾಮಯ್ಯನವ್ರ ಶತ್ರು ಅಲ್ಲ, ಸಿದ್ದರಾಮಯ್ಯನವ್ರಿಗೇನು ಡಿ ಕೆ ಶಿವಕುಮಾರ್ ಶತ್ರು ಅಲ್ಲ. ರಾಜಕಾರಣಿಗಳು ಯೋಚನೆ ಮಾಡುವ ರೀತಿ ನಾನು ಹೇಳ್ತಾ ಇದ್ದೀನಿ. ಹೌದು, ಕೆಲವೊಂದು ಕಡೆ ನಡಿಬೋದು. ಈಗ ರಮೇಶ್ ಜಾರಕಿಹೊಳಿಗೂ ಉಳಿದವ್ರಿಗೆ ಏನು ನಡೀತೋ ಅದು ಬಿಡಿ, ಅದು ದಟ್ ಭಾಳ ಅಪರೂಪದ ಅಪವಾದದ ಪ್ರಸಂಗಗಳು. ಹಾಗಾಗಿ ಅವ್ರು ಅದನ್ನು ಯಾವ ರೀತಿ ಹೈಕಮಾಂಡ್ ರಿಸಾಲ್ವ್ ಮಾಡುತ್ತೆ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಆಗಲೇ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬಗ್ಗೆ ತುಂಬ ಗ್ರ್ಯಾಟಿಟ್ಯೂಡ್ ಇದೆ. ಅಟ್ ದ ಸೇಮ್ ಟೈಮ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರಿಗೂ ಸಿದ್ದರಾಮಯ್ಯನವರ ಬಗ್ಗೆ ತುಂಬ ಗೌರವವಿದೆ. ಡಿ ಕೆ ಶಿವಕುಮಾರ್ ಆಪ್ತರು, ಮನೆ ಮನುಷ್ಯ ಅಂತಾರೆ ಅನೇಕರು, ಅಷ್ಟು ಆತ್ಮೀಯತೆ ಇದೆ, ಹೌದು. ಆದರೆ ಸಿದ್ದರಾಮಯ್ಯನವ್ರನ್ನ ಪೂರ್ತಿ ಮುನಿಸಿಗೆ ದೂಡಿ ನಾಳೆನೇ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಆ ತರಹದ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಳಲಿಕ್ಕಿಲ್ಲ ಅನ್ನೋದನ್ನು ಹೈಕಮಾಂಡ್ ಆಪ್ತರು ಹೇಳ್ತಿದ್ದಾರೆ. ನಿರ್ಣಯ ತಗೊಂಡು. ಬಟ್ ಅಂತಿಮವಾಗಿ ಅಜಿತ್, ರಾಹುಲ್ ಗಾಂಧಿ ವಿಲ್ ಹಿ ಬಿ ಏಬಲ್ ಟು ಬೆಲ್ ದ ಕ್ಯಾಟ್? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರಾಹುಲ್ ಗಾಂಧಿ ಈ ಕಗ್ಗಂಟನ್ನು, ಬಿಕ್ಕಟ್ಟನ್ನು ನಾನು ಸುಲಲಿತವಾಗಿ ಬಗೆಹರಿಸ್ತೀನಿ ಅನ್ನುವ ಆತ್ಮವಿಶ್ವಾಸ ವ್ಯಕ್ತಪಡಿಸಿದರೆ ಮಾತ್ರ ಇದು 2 ಹೆಜ್ಜೆ ಮುಂದೆ ಹೋಗುತ್ತೆ. ರೈಟ್. ಇಲ್ಲಾಂದರೆ ಇದು ಬಿಕ್ಕಟ್ಟು ಉಲ್ಬಣವಾಗುತ್ತೆ. ಆ ರೀತಿಯ ಪರಿಸ್ಥಿತಿಯಲ್ಲಿ ಎಕ್ಸಿಕ್ಯೂಷನ್ ಬೇಕು. ಆ ರೀತಿಯ ಪರಿಸ್ಥಿತಿಯಲ್ಲಿ ನಿಮಗೆ ಒಂದು ಫಾರ್ಮುಲಾ ಹೊರಗೆ ತರಬೇಕು. ಖರ್ಗೆ ಇಸ್ ವೆರಿ ಬ್ರಿಲಿಯಂಟ್ ಇನ್ ಬ್ರಿಂಗಿಂಗ್ ದಟ್ ಫಾರ್ಮುಲಾ. ಬಟ್ ಖರ್ಗೆ ಅವರು ಸ್ವಂತ ರಾಜ್ಯ, ಹೈಕಮಾಂಡ್ ಹೇಳಿದೆ ಅವ್ರು ಯಾಕೆ ಮಧ್ಯಪ್ರವೇಶ ಮಾಡ್ತಾರೆ? ಮಾಡಲ್ಲ ಅನೇಕ ಬಾರಿ. ಹಾಗೆ ನನಗನ್ಸುತ್ತೆ ರಾಹುಲ್ ಗಾಂಧಿ ಯಾವಾಗ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡ್ತಾರೋ ಆಗ ದ ಬಾಲ್ ವಿಲ್ ಸ್ಟಾರ್ಟ್ ರೋಲಿಂಗ್ ಅಂತ ಅನ್ಸುತ್ತೆ. ಅಲ್ಲಿವರೆಗೆ ಇದೊಂದು ಸ್ಟೇಟಸ್ಗೂ ಅವ್ರು ಇವ್ರನ್ನ ಭೇಟಿ ಆಗ್ತಾರೆ, ಇವ್ರು ಅವ್ರನ್ನ ಭೇಟಿ ಆಗ್ತಾರೆ, ಶಾಸಕರ ಬೆಂಬಲ ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನ ನಡೆಯುತ್ತೆ. ರಾಹುಲ್ ಒಂದ್ಸಲ ಕರೆದ ಮೇಲೆ ಐ ಥಿಂಕ್ ಏನಾಗಬಹುದು ಅಂತಕ್ಕಂಥ ಒಂದು ಸಂಕೇತಗಳು ಮೊದಲ ಸಭೆಯಿಂದಲೇ ಶುರು. ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್. ಕೇಳ್ಕತ್ತ ನಾಟಕ ಬಂದ್.